ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಚೈತ್ರಗೌಡ ಮಾತಾಡ್ತಾ ಇರೋದು. ನನ್ನ ವೀಡಿಯೋಸ್ಗಳನ್ನು ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು. ನನ್ನ ವೀಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಮತ್ತು ಫ್ಯಾಮಿಲಿ ಮೆಂಬರ್ಸು ಈ ಥರ ಪ್ರಾಬ್ಲಮ್ಗಳಲ್ಲಿ ಸಿಕ್ಕಾಕ್ಕೊಂಡಿದ್ರೆ ಅವ್ರಿಗೆ ಶೇರ್ ಮಾಡಿ. ಇದರಿಂದ ಅವ್ರಿಗೆ ಯಾವುದೇ ಥರ ಯೂಸ್ ಆಗಿ ಅಟ್ಲೀಸ್ಟ್ ಅವರು ಸ್ವಲ್ಪ ಡಿಪ್ರೆಷನ್ನಿಂದ ಆಚೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಮ್ಮ ವೀಡಿಯೋಗಳನ್ನು ಪೂರ್ತಿ ನೋಡಿ. ನನ್ನ ವಾಟ್ಸಪ್ ನಂಬರು ಸ್ಕ್ರೀನ್ ಮೇಲಿದೆ. ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಫ್ರೆಂಡ್ಸ್. ನಿಮಗೆ ಯಾವ ತರಹದ ಪರ್ಸ್ನಲ್ ಲೋನು, ಕ್ರೆಡಿಟ್ ಕಾರ್ಡು ಮತ್ತು ಹೋಮ್ ಲೋನು, ಯಾವ ತರಹದ ಲೋನ್ ಇದ್ದರೂ ಕೂಡ ನಾವು ನಮ್ಮ ಲೀಗಲ್ ಫರ್ಮ್ ಜೊತೆ ಡಿಸ್ಕಸ್ ಮಾಡಿ ನಿಮಗೆ ಹೆಲ್ಪ್ ಮಾಡ್ತೀವಿ ಫ್ರೆಂಡ್ಸ್ ಅಂತ ಹೇಳ್ತಾ, ಇವತ್ತು ನಾವು ನೋಡೋದು ಲೋನ್ ಸೆಟಲ್ಮೆಂಟ್ ಅಂತ. ಸೊ ಲೋನ್ ಸೆಟಲ್ಮೆಂಟ್ ಅಂದರೆ ಏನು? ಬ್ಯಾಂಕ್ ಸೈಡಿಂದ ಯಾವಾಗ ಲೋನ್ ಸೆಟಲ್ಮೆಂಟ್ ಮಾಡ್ತಾರೆ? ಸೊ ರಿಕವರಿ ಏಜೆಂಟ್ಸ್ಗಳು ಲೋನ್ ಸೆಟಲ್ಮೆಂಟ್ ಅಂತ ಕಾಲ್ ಮಾಡಿ ಸುಮ್ಮನೆ ಏಮಾರಿಸಿ ನಮ್ಮನ್ನು ಆ ದುಡ್ಡನ್ನ ಈಸ್ಕೊಂಡು ಅದನ್ನು EMI ಆಗಿ ಹೆಂಗೆ ಕನ್ವರ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಫ್ರೆಂಡ್ಸ್. ಸೊ ಲೋನ್ ಸೆಟಲ್ಮೆಂಟ್ ಅಂದರೆ, ಸೊ ಸಪೋಸ್ ನೀವು ಒಂದು ಬ್ಯಾಂಕಿಗೆ ಹೋಗಿ ಲೋನ್ ತೊಗೊಂಡಿರ್ತೀರ, ಅಥವಾ ಮೊಬೈಲ್ ಅಪ್ಲಿಕೇಶನಲ್ಲಿ ನೀವು ಒಂದು ಲೋನ್ ತೊಗೊಂಡಿರ್ತೀರ. ನಿಮ್ಮ ಪರಿಸ್ಥಿತಿ ಸಲುವಾಗಿ ನಿಮಗೆ ಲೋನ್ ಪೇ ಮಾಡೋಕ್ಕಾಗಿರಲ್ಲ. ಸೊ ಲೋನ್ ಪೇ ಮಾಡೋಕ್ಕೆ ಆಗದೇ ಇದ್ದಾಗ 30 ಡೇಸ್ ಆಗಿರುತ್ತೆ ನಿಮಗೆ ಪೇ ಮಾಡೋಕ್ಕಾಗಿರಲ್ಲ. ಸೊ ಆವಾಗ ರಿಕವರಿ ಏಜೆಂಟ್ಸ್ ಎಲ್ಲ ಕಾಲ್ ಮಾಡಿ ಈ ಥರ ಪೇ ಮಾಡಿ ಅನ್ನೋ ಟಾರ್ಚರ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ನೋಡಿ ಫ್ರೆಂಡ್ಸ್, ನಿಮ್ಮ ಅಕೌಂಟ್ ಬಂದ್ಬಿಟ್ಟು ಯಾವಾಗ 90 ಡೇಸ್ ಕಂಟಿನ್ಯೂಸ್ 3 EMIs ನೀವು ಮಿಸ್ ಮಾಡಿ 90 ಡೇಸ್ ಆಗಿರುತ್ತೋ ಆವಾಗ ನಿಮ್ಮ ಅಕೌಂಟ್ ಬಂದು NPA ಅಂತ ಹೋಗುತ್ತೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ. ಸೊ ಇದು ಯಾವಾಗ NPAಗೆ ಹೋಗುತ್ತೋ ಆವಾಗ ನಿಮ್ಮ ಅಕೌಂಟ್ ಬಂದ್ಬಿಟ್ಟು ಕ್ರೆಡಿಟ್ ಸಿಬಿಲ್ಗೆ ಹೋಗುತ್ತೆ. ಅದು ಬಂದು ತುಂಬ ಎಫೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಈ ಎಫೆಕ್ಟ್ ಆದಮೇಲೆ 90 ಡೇಸ್ ಮುಗಿದ ಮೇಲೆ ನಿಮ್ಮ ಅಕೌಂಟ್ NPAಗೆ ಹೋಗುತ್ತೆ. ರಿಕವರಿ ಏಜೆಂಟ್ಸ್ ಎಲ್ಲ ಮನೆಗೆ ಬರ್ತಾರೆ. ಮನೆಗೆ ಬಂದು ಈ ಥರ ಎಲ್ಲ ಕೇಳ್ತಾರೆ, ಅಮೌಂಟೆಲ್ಲ ಮಾಡ್ತಾರೆ. ಈ ಲೋನ್ ಸೆಟಲ್ಮೆಂಟ್ ಅನ್ನೋದು ಯಾವಾಗ ಕೊಡ್ತಾರೆ ಅಂದರೆ ಫ್ರೆಂಡ್ಸ್, ನೀವು ಕಂಟಿನ್ಯೂಸ್ 6 EMI ಮಿಸ್ ಆಗಿರಬೇಕು ಫ್ರೆಂಡ್ಸ್. ಈ ಕಂಟಿನ್ಯೂಸ್ 6 EMI ಮಿಸ್ ಆದಮೇಲೆ ನಿಮಗೆ ಬ್ಯಾಂಕ್ ಕಡೆಯಿಂದ ನಿಮಗೆ ಆಫರ್ ಕೊಡ್ತಾರೆ. ಲೈಕ್ ನಿಮ್ಮ ಅಕೌಂಟ್ಗೆ ಸೆಟಲ್ಮೆಂಟ್ ಆಪ್ಷನ್ ಇದೆ, ನೀವು ತೊಗೋತೀರಾ, ಇಷ್ಟು ಪರ್ಸೆಂಟೇಜ್ ಅಂತ ಸೆಟಲ್ಮೆಂಟ್ ಕೊಡ್ತೀವಿ ನಿಮ್ಮ ಪರ್ಸ್ನಲ್ ಲೋನ್ ಮೇಲೆ, ನೀವು ಕ್ಲಿಯರ್ ಮಾಡ್ಕೊಳಕ್ಕೆ ನಿಮ್ಗೆ ಆಗುತ್ತಾ ಅನ್ನೋದನ್ನು ನಿಮ್ಗೆ ಹೇಳ್ತಾರೆ ಫ್ರೆಂಡ್ಸ್. ಸೊ ನಿಮ್ಮ ಕೈಯಲ್ಲಿ ಆದರೆ ನೀವು ಓಕೆ ಅಂತ ಹೇಳಿ. ಸಪೋಸ್ ನಿಮಗೆ ತುಂಬ ಕಡಿಮೆ ಇಂಟ್ರೆಸ್ಟಲ್ಲಿ ಸೆಟಲ್ಮೆಂಟ್ ಮಾಡಬೇಕಂದ್ರೆ ಫ್ರೆಂಡ್ಸ್, ಅಟ್ಲೀಸ್ಟ್ ನೀವು ನಿಮ್ಮ ಅಕೌಂಟ್ ರೈಟ್ ಆಫ್ ಆಗೋ ತನಕ ನೀವು ಕಾದಿರಬೇಕು. ಈ ನಿಮ್ಮ ಅಕೌಂಟ್ ಯಾವಾಗ ರೈಟ್ ಆಫ್ ಆದಮೇಲೆ ಅವ್ರು ಸೆಟಲ್ಮೆಂಟ್ ಕೊಡ್ತಾರಲ್ವ, ಅದು ತುಂಬ ಕಡಿಮೆ ಸೆಟಲ್ಮೆಂಟ್ ಆಗಿರುತ್ತೆ. 10%, 20% ಈ ಥರ ಸೆಟಲ್ಮೆಂಟ್ ಆಗಿರುತ್ತೆ. ಅದು ನಿಮಗೆ ತುಂಬ ಯೂಸ್ ಆಗುತ್ತೆ. ಮುಂದಿನ ವೀಡಿಯೋದಲ್ಲಿ ಎಷ್ಟು ಅಮೌಂಟ್ ತೊಗೊಂಡ್ರೆ ಎಷ್ಟು ಸೆಟಲ್ಮೆಂಟ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.